ಬಳ್ಳಾರಿಯಲ್ಲಿ ಅಕ್ರಮ ಗಣಿಗಾರಿಕೆಯ ಆರ್ಭಟ ನಿಂತಿದೆ. ಇದರಿಂದ ಅಲ್ಲಿನ ರೈತರು ಮಾರಿ ತೊಲಗಿತು ಅಂತ ಅಂದುಕೊಂಡಿದ್ರು. ಆದರೆ ಹೋದೆಯ ಪಿಶಾಚಿ ಅಂದ್ರೆ ಬಂದೆಯ ಗವಾಕ್ಷಿಲಿ ಅನ್ನೋ ರೀತಿಯಲ್ಲಿ ಸರ್ಕಾರಿ ಒಡೆತನದ ಎನ್ಎಂಡಿಸಿ ರೈತರನ್ನ ಶೋಷಿಸಲು ಪ್ರಾರಂಭಿಸಿದೆ. ಇವರು ಭೂಮಿಯನ್ನೇ ನಂಬಿದ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಕಮತ್ತೂರಿನ ಬಡ ರೈತರು. ಸುತ್ತಲೂ ಗಣಿಗಾರಿಕೆ ನಡೆಯುತ್ತಿದ್ರೂ ತಮ್ಮ ಭೂಮಿಯನ್ನು ಯಾರಿಗೂ ಮಾರದೆ ಯಾವ ಆಮಿಷಕ್ಕೂ ಒಳಗಾಗದೆ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ರು. ಯಾವಾಗ ಸುಪ್ರೀಂ ಕೋರ್ಟ್ ಅಕ್ರಮ ಗಣಿಗಾರಿಕೆಗೆ ಬ್ರೇಕ್ ಹಾಕಿದ್ರೋ ಆಗ ಇವರೆಲ್ಲ ಸಂಭ್ರಮ ಪಟ್ಟಿದ್ರು. ಮತ್ತೆ ತಮ್ಮ ಜಮೀನಿನಲ್ಲಿ ಕೃಷಿ ಮಾಡಬಹುದು ಅಂತ ಕನಸು ಕಂಡಿದ್ರು. ಆದ್ರೆ ಈಗ ಅವರ ಕನಸೆಲ್ಲ ನುಚ್ಚು ನೂರಾಗಿದೆ. ಇದಕ್ಕೆ ಕಾರಣ ಸರ್ಕಾರಿ ಸ್ವಾಮ್ಯದ ರಾಷ್ಟ್ರೀಯ ಖನಿಜ ಅಭಿವೃದ್ಧಿ ನಿಗಮ ಎನ್ಎಂಡಿಸಿಯ ದೌರ್ಜನ್ಯ. ನಮ್ಮ ಏರಿಯಾದಾಗ ಬಂದು 2 ಎಕರೆ ಹೊಲನ ಮಿಷಿನ್ ಕೊಟ್ಟು ಎಲ್ಲ ತುಂಬಿಸ್ಬಿಟ್ಟಾರ. ಅವರು ಡಂಪ್ ಮಾಡಿ ಅದ್ರೊಳಗಡೆ ನಮ್ಮ ಹೊಲದಾಗ ತಿರ್ಗಿ ನಮ್ಮ ಹೊಲನ ಅವರು ನಾವು ಹೆಸರು ಮಾಡಿದಲ್ಲೇ ಅವರೇ ಮಾಡ್ಕೊಂಡ್ಬಿಟ್ಟಾರ, ಪಟ್ಟ ಮಾಡಿಸ್ಕೊಂಡ್ಬಿಟ್ಟಾರ ಅವರು. ನಮ್ಮವೆಲ್ಲ ಇದ್ದು ಪಟ್ಟ ಪಾಣಿ ಇದ್ದು ನೋಡ್ರಿ ಇದಾವೆ, ಇಲ್ಲಿ ಪಟ್ಟ ಪಾಣಿ ಎಲ್ಲ ಇದಾವೆ ನಮ್ಮ ತಲ್ಲಿ. ಇಷ್ಟು ಇದ್ರಾಗ ಆಗೈತೆ ಅಂತ ಇವಾಗ 4 ತಿಂಗಳಾಗೈತಮ್ಮ ಅವ್ರ ಹೆಸರಲ್ಲಿ ಮಾಡ್ಕೊಂಡು. ಹೌದು, ಸರ್ಕಾರದ ಸಂಸ್ಥೆಯಿಂದಲೇ ಇವರಿಗೆ ಅನ್ಯಾಯ ಆಗ್ತಿರೋದು. ಇವರು ತಮ್ಮ ಭೂಮಿಯನ್ನ ಎನ್ಎಂಡಿಸಿಗೆ ಮಾರಿಲ್ಲ. ಎನ್ಎಂಡಿಸಿ ಇವರಿಗೆ 1 ಪೈಸೆಯನ್ನೂ ಕೊಟ್ಟಿಲ್ಲ. ಎನ್ಎಂಡಿಸಿ ಹಾಗೂ ಇವರ ಮಧ್ಯೆ ಯಾವ ವ್ಯವಹಾರವೂ ನಡೆದಿಲ್ಲ. ಆದರೆ ರಾತ್ರೋರಾತ್ರಿ ಕಮತ್ತೂರಿನ 30ಕ್ಕೂ ಹೆಚ್ಚು ರೈತರ ಜಮೀನನ್ನು ಎನ್ಎಂಡಿಸಿ ಅತಿಕ್ರಮಿಸಿಕೊಂಡಿದೆ. ಅಲ್ಲಿ ಗಣಿ ಚಟುವಟಿಕೆ ಪ್ರಾರಂಭಿಸಿದೆ. ಇವಾಗ ನಮ್ಮದಂತ ನಾವು ಹೋಗಕ್ ಹೋದ್ರೆ ಅದೇ ಪೊಲೀಸರ ಕರೆ ಕಳಿಸೋದು ಇದು ಮಾಡ್ತಾರೆ. 30 ಜನರಿಗೆ ಆಗಿದೆ. ನಮಗೆ ಯಾವ್ದು 30 ಮಂದಿಗೆ ಆಗಿದೆ ಸರ್. 490. ನೀವು ಕೂಡ ದುಡ್ಡು ತಗೊಂಡ್ರೆ ಏನು ದುಡ್ಡು ಪಾಠ ಅವ್ರ ಹೆಸರಲ್ಲಿ ಒಳದೊಳಗ ಪಟ್ಟ ಮಾಡಿಸ್ಕೊಂಡ್ಬಿಟ್ಟಾರ್ರಿ. ಇನ್ನೊಂದು ದುರಂತ ನೋಡಿ, ನಿನ್ನೆಯವರೆಗೆ ಪಹಣಿಯಲ್ಲಿ ರೈತರ ಹೆಸರಿತ್ತು. ಆದರೆ ಇಂದು ಪಹಣಿಯಲ್ಲಿ ಈ ರೈತರ ಹೆಸರೇ ಇಲ್ಲ. ಭ್ರಷ್ಟ ಅಧಿಕಾರಿಗಳ ಜೊತೆ ಸೇರಿ ಎನ್ಎಂಡಿಸಿ ಸಿಬ್ಬಂದಿಗಳು ಪಹಣಿಯನ್ನು ಬದಲಾಯಿಸಿದ್ದಾರೆ. ಈ ಹಿಂದೆ ಖಾಸಗಿ ಗಣಿ ಕಂಪನಿಗಳು ಇಂತಹ ದೌರ್ಜನ್ಯ ಮಾಡುತ್ತಿದ್ದವು. ಆದರೆ ಈಗ ಸರ್ಕಾರಿ ಸಂಸ್ಥೆಯೇ ಇಂತಹ ಶೋಷಣೆಯಲ್ಲಿ ತೊಡಗಿದೆ. ಈ ಬಗ್ಗೆ ದೂರು ಕೊಟ್ರೆ ಕೇಳಲು ಯಾರೂ ಇಲ್ವಂತೆ. ಅವ್ರ ಮನೆಯಲ್ಲಿ ಯಾರನ್ನ ಮಾತಾಡಿದರೆ ಅವ್ರಿಗೆ ಕೆಲಸದ ಬೆದರಿಕೆ ಆಗ್ತಾರೆ. ನಿಮ್ಮ ಕೆಲಸದಿಂದ ತೆಗಿತೀವಿ, ಸ್ಕೂಲ್ ಹುಡುಗರಿಗೆ ಕಾಲೇಜ್ ಹುಡುಗರಿಗೆ ನಾವು ಬಸ್ ಬಿಡೋಲ್ಲ, ಹಂಗೆ ಅದರ್ಸೋದು. ಎಲ್ಲರೂ ಅದರ್ಸೋದೆ ಬರೇ. ಹಿಂಗೋದ್ರೆ ಇದಾರೆ ನಾವು ಅದರ್ಸ್ತೀವಿ ನಿಮ್ಮನ್ನು, ನಮ್ಮ ಬಗ್ಗೆ ಏನು ಹೇಳಬಾರ್ದು ನೀವು. ಈಗ ಈ ರೈತರು ಇದ್ದ ತುಂಡು ಭೂಮಿಯನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ಈಗಾಗಲೇ ಅಕ್ರಮ ಗಣಿಗಾರಿಕೆ ಕಮತ್ತೂರಿನ ಮಂದಿಯ ಬದುಕನ್ನು ಚಿತ್ರಾನ್ನ ಮಾಡಿದೆ. ಈಗ ಎನ್ಎಂಡಿಸಿಯ ಕಪಟತನಕ್ಕೆ ರೈತ ಕಂಗಾಲಾಗಿದ್ದಾನೆ. ನ್ಯಾಯಕ್ಕಾಗಿ ಅಂಗಾಲಾಚುತ್ತಿದ್ದಾನೆ. ವಿಜಯಲಕ್ಷ್ಮಿ ಶಿಬಿರೂರು, ಸುವರ್ಣ ನ್ಯೂಸ್ 24/7, ಕಮತ್ತೂರು.